ನಮ್ಮ ಜೀವನ ಯಾಕೆ ಪ್ರಜ್ವಲಿಸ್ತಾ ಇಲ್ಲ ಅಂದರೆ ಇದಕ್ಕೋಸ್ಕರನೇ. ಇವರು ಸರಿ ಇಲ್ಲದೆ ಇರೋದ್ರಿಂದ ಅಲ್ಲ. ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ವರ್ಡ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಬಂದ ಶುಭ ಸಂದೇಶ, ಸರ್ವೋತ್ತಮ ಧರ್ಮಶಾಸ್ತ್ರ, ದೇವರ ವಾಕ್ಯ, ಅದನ್ನು ನೀನು ಕೇರ್ ಮಾಡ್ತಾ ಇಲ್ಲ. ದೇವರ ವಾಕ್ಯ ನಮಗೆ ಬೇಕು. ಯಾಕೆ ಅಂದರೆ ಈ ಲೋಕದಲ್ಲಿ ದೇವರ ದಾರಿಯಲ್ಲಿ ಹೋಗಲಿಕ್ಕೆ ದೇವರ ವಾಕ್ಯವಿಲ್ಲದೇ ಇದ್ದರೆ ನಮ್ಮ ಜೀವನದಲ್ಲಿ ನಾವು ತಪ್ಪಾದ ದಾರಿಯಲ್ಲಿ ಹೋಗ್ತೀವಿ. ತಪ್ಪಾದ ದಾರಿ. ಇವತ್ತು ಎಷ್ಟೋ ಜನ ತಪ್ಪಾದ ದಾರಿಯಲ್ಲಿ ಯಾತಕ್ಕಾಗಿ ಹೋಗ್ತಾ ಇದ್ದಾರೆ ಅಂದರೆ ಅವರ ಜೀವನದಲ್ಲಿ ದೇವರ ವಾಕ್ಯ ಇಲ್ಲ. ದೆರ್ ಈಸ್ ನೋ ಗಾಡ್ಸ್ ವರ್ಡ್ ಇನ್ ದೇರ್ ಹಾರ್ಟ್ಸ್. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದರೆ ತಪ್ಪಾದ ದಾರಿಯಲ್ಲಿ ನಾವು ಹೋಗೋದಿಲ್ಲ. ತಪ್ಪಾದ ದಾರಿಯಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ವಾಕ್ಯ ನಮ್ಮನ್ನು ದೇವರ ದಾರಿಯಲ್ಲಿ ನಡೆಸುತ್ತೆ. ಇವತ್ತು ಅನೇಕರ ಹೃದಯಗಳಲ್ಲಿ ದೇವರ ವಾಕ್ಯ ಇಲ್ಲ. ವಾಟ್ ವಿ ಆರ್ ಟ್ರೂಲಿ ಲ್ಯಾಕಿಂಗ್ ಟುಡೇ, ಕ್ರಿಶ್ಚಿಯನ್ಸ್, believers, what we are truly lacking today is the word of God in our hearts. ನಮ್ಮ ನಿಜವಾದ ದೊಡ್ಡ ಕೊರತೆ ಇಂದು ಕ್ರೈಸ್ತ ವಿಶ್ವಾಸಿಗಳಲ್ಲಿ, ಕ್ರೈಸ್ತರಲ್ಲಿ ಹೃದಯಗಳಲ್ಲಿ ದೇವರ ವಾಕ್ಯ ಇಲ್ಲ. ಬೈಬಲಲ್ಲಿದೆ, ಗೋಡೆ ಮೇಲಿದೆ, ಮೊಬೈಲ್ ಫೋನಲ್ಲಿದೆ, ಆದರೆ ಹೃದಯಗಳಲ್ಲಿ ದೇವರ ವಾಕ್ಯ ಇಲ್ಲ. ಪ್ರೀತಿ ಸಹೋದರ ಸಹೋದರಿಯರೇ, ನಮ್ಮ ಹೃದಯಗಳಲ್ಲಿ ನಿಜವಾಗಲೂ ದೇವರ ವಾಕ್ಯ ಇದ್ದರೆ, ವಾಕ್ಯ ಹೇಳುತ್ತೆ, ಯೆರೆಮೀಯ ಪ್ರವಾದಿಯ ಪುಸ್ತಕ 23 ಅನಿಸುತ್ತೆ, ದೇವರ ವಾಕ್ಯ ಬೆಂಕಿಗೆ ಸಮಾನ. ದೇವರ ವಾಕ್ಯ ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ನಮ್ಮ ಹೃದಯಗಳಲ್ಲಿ ದೇವರ ವಾಕ್ಯ ಇದ್ದರೆ ಅದು ಏನು ಮಾಡುತ್ತೆ ಅಂದರೆ ಅದು ಸುಟ್ಟು ಹಾಕುತ್ತೆ. ಏನೆಲ್ಲ ಕಸ ಕಡ್ಡಿ ಎಲ್ಲ ಹಾರು ಬರುತ್ತೋ ಹೊರಗಡೆಯಿಂದ, ನಮ್ಮ ಒಳಗಡೆ ದೇವರ ವಾಕ್ಯದ ಜ್ವಾಲೆ ಉರಿತಾ ಇದ್ದರೆ ಆ ಕಸ ಕಡ್ಡಿನೆಲ್ಲ ಸುಟ್ಟಾಕತ್ತೆ. ಯೆರೆಮೀಯ 23:29, ಜೆರೆಮಾಯ 23:29. ಹೊಟ್ಟನ್ನು ಕಾಳಿನೊಂದಿಗೆ ಹೋಲಿಸಲಾದೀತೆ, ನನ್ನ ವಾಕ್ಯ ಬೆಂಕಿಗೆ ಸಮಾನ. ಎಲ್ಲರೂ ಹೇಳಿ, ದೇವರ ವಾಕ್ಯ ಬೆಂಕಿಗೆ ಸಮಾನ. ದೇವರ ವಾಕ್ಯ ಬೆಂಕಿಗೆ ಸಮಾನ. ದೇವರ ವಾಕ್ಯ ಬೆಂಕಿಗೆ ಸಮಾನ. ದೇವರ ವಾಕ್ಯ ಬೆಂಕಿಗೆ ಸಮಾನ. ಅದು ಹೊಟ್ಟನ್ನು ಸುಟ್ಟು ಹಾಕುತ್ತದೆ. ಅದು ಹೊಟ್ಟನ್ನು ಸುಟ್ಟು ಹಾಕುತ್ತದೆ. ಬೆಂಕಿ ಕಸ ಕಡ್ಡಿಗಳನ್ನ ಸುಟ್ಟು ಹಾಕುತ್ತದೆ. ಇಲ್ಲಿ ದೇವರ ವಾಕ್ಯ ಬೆಂಕಿಗೆ ಸಮಾನ. ಈ ಬೆಂಕಿ ಆತ್ಮಿಕ ಬೆಂಕಿ. ಈ ಬೆಂಕಿ ಆತ್ಮಿಕವಾದದ್ದು. ಇಟ್ಸ್ ಸ್ಪಿರಿಚುವಲ್ ಫೈರ್. ವರ್ಡ್ ಆಫ್ ಗಾಡ್ ಈಸ್ ಸ್ಪಿರಿಚುವಲ್. ದೇವರ ವಾಕ್ಯ ಕೂಡ ಆತ್ಮಿಕವಾದದ್ದು. ಸೊ ಆ ದೇವರ ವಾಕ್ಯದಿಂದ ಸ್ಪಿರಿಚುವಲ್ ಫೈರ್ ಬರುತ್ತೆ, ಆತ್ಮಿಕವಾದ ಬೆಂಕಿ ಬರುತ್ತೆ. ಆದ್ದರಿಂದ ದೇವರ ವಾಕ್ಯ ನೀವು ಹೇಳುವಾಗ, ನೀವು ಸಾರುವಾಗ, ನೀವು ಬೋಧಿಸುವಾಗ ಅಲ್ಲಿ ಏನು ರಿಲೀಸ್ ಆಗುತ್ತೆ ಅಂದರೆ ಸ್ಪಿರಿಚುವಲ್ ಫೈರ್ ರಿಲೀಸ್ ಆಗುತ್ತೆ, ಆತ್ಮಿಕವಾದ ಬೆಂಕಿ ರಿಲೀಸ್ ಆಗುತ್ತೆ. ದೇವರ ವಾಕ್ಯ ನೀವು ಧ್ಯಾನಿಸುವಾಗ ನಿಮ್ಮ ಒಳಗಡೆ ಸ್ಪಿರಿಚುವಲ್ ಫೈರ್ ರಿಲೀಸ್ ಆಗುತ್ತೆ, ಆತ್ಮಿಕ ಬೆಂಕಿ. ನೀವು ವಾಕ್ಯ ಓದುವಾಗ, ಕೇಳಿಸ್ಕೊಳ್ಳುವಾಗ, ಧ್ಯಾನಿಸುವಾಗ ನಿಮ್ಮ ಒಳಗಡೆ ಅದು ರಿಲೀಸ್ ಆಗುತ್ತೆ. ನೀವು ಬೇರೆಯವರಿಗೆ ಹೇಳುವಾಗ ಅಲ್ಲಿ ಅದು ರಿಲೀಸ್ ಆಗುತ್ತೆ. ಇದರಿಂದ ರಿಸಲ್ಟ್ ಏನು ಬರುತ್ತೆ ಅಂದರೆ ಆ ಬೆಂಕಿ ಎಲ್ಲವನ್ನು ಸುಟ್ಟು ಹಾಕುತ್ತೆ. ಆ ಬೆಂಕಿಗೆ ಏನೆಲ್ಲ ಇಷ್ಟ ಇಲ್ವೋ ಅದನ್ನೆಲ್ಲ ಸುಟ್ಟು ಹಾಕುತ್ತೆ. ದೇವರ ವಾಕ್ಯಕ್ಕೆ ಏನೆಲ್ಲ ಇಷ್ಟ ಆಗೋದಿಲ್ವೋ ಅದನ್ನೆಲ್ಲ ಸುಟ್ಟು ಹಾಕುತ್ತೆ. ನಮ್ಮ ಕೆಲಸ ಏನು? ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ? ನನ್ನ ಜವಾಬ್ದಾರಿ ಏನು ಕೇಳಿದರೆ, ಕೀಪಿಂಗ್ ದ್ಯಾಟ್ ಸ್ಪಿರಿಚುವಲ್ ಫೈರ್ ಇನ್ ಮೈ ಹಾರ್ಟ್. ನನ್ನ ಹೃದಯದ ಒಳಗಡೆ
ಆ ಆತ್ಮಿಕವಾದ ಬೆಂಕಿಯನ್ನು ಯಾವಾಗಲೂ ನಾನು ಇಟ್ಕೊಳ್ತಾ ಇರಬೇಕು. ಇಟ್ಕೋಬೇಕು ಇದನ್ನು. ಪಿಶಾಚಿಯ ಕೆಲಸ ಏನು, ಸೈತಾನನ ಕೆಲಸ ಏನು ಅಂದರೆ, ನನ್ನ ಒಳಗಡೆ ಇರತಕ್ಕಂತಹ ಈ ಆತ್ಮಿಕ ಬೆಂಕಿಯನ್ನು ನಂದಿಸೋದೇ ಪಿಶಾಚಿ ಕೆಲಸ. ಹೇಗೆ ನಂದಿಸ್ತಾನೆ? ಥ್ರೂ ದ ಪೀಪಲ್, ಜನರ ಮುಖಾಂತರ. ಯಾವಾಗ ನೀವೀಗ ವಾಕ್ಯ ಕೇಳಿಸ್ಕೊಳ್ತೀರಿ, ವಾಕ್ಯ ಮನಸ್ಸಲ್ಲಿ ಇಟ್ಕೊಳ್ತೀರಿ, ನೋಟ್ ಮಾಡ್ಕೊಂಡಿದ್ದೀರಿ, ಬರ್ಕೊಂಡಿದ್ದೀರಿ, ಓಕೆ, ಯು ಆರ್ ಟೇಕಿಂಗ್ ಕೇರ್ ಆಫ್ ಇಟ್. ಮನೆಗೆ ಹೋದ ಮೇಲೆ ಇಫ್ ಯು ಇಗ್ನೋರ್, ನೀವು ವಾಕ್ಯವನ್ನು ಕಡೆಗಣಿಸಿ ಹರಟೆ ಮಾತುಗಳು ಮಾತಾಡುವಾಗ, ಅದು ಇದು ಲೋಕದ ವಿಷಯ ಮಾತಾಡ್ಕೊಳ್ಳುವಾಗ, ಬೇರೆ 108 ತಮಾಷೆಗಳು ಮಾತಾಡ್ತಾ ಹೋಗುವಾಗ, ಪ್ರೊಫೈನ್ ಚಾಟರ್ ಅಥವಾ ಚಾಟಿಂಗ್, ಪ್ರೊಫೈನ್ ಚಾಟಿಂಗ್, ಲೌಕಿಕವಾದ ಪ್ರಾಪಂಚಿಕವಾದ ಹರಟೆ ಮಾತುಗಳು. ಹೊಲಸು ಮಾತಲ್ಲ, ಅದು ನಮ್ಗೆ ಅರ್ಥ ಆಗುತ್ತೆ, ಹೊಲಸು ಬೇಡ ಅಂತ. ಹರಟೆ ಮಾತುಗಳು, ಅನ್ವಾಂಟೆಡ್ ಸ್ಪೀಚ್, ಚಾಟಿಂಗ್. ಇದು ಮಾಡುವಾಗ ನೀವೇ ಪಿಶಾಚಿಗೆ ನೀರು ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ. ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ಸ್ಪಿರಿಚುವಲ್ ಫೈರ್ ಇನ್ ಯು. ನಿಮ್ಮ ಒಳಗಡೆ ಇರತಕ್ಕಂಥ ಆತ್ಮಿಕ ಬೆಂಕಿಯನ್ನು ನೀವು ಕೇರ್ ಮಾಡ್ತಾ ಇಲ್ಲ. ನಿಮ್ಮ ಒಳಗಡೆ ಬಂದಂತಹ ದೇವರ ವಾಕ್ಯದಿಂದ ಲಭಿಸಿದ ಆತ್ಮಿಕ ಬೆಂಕಿಯನ್ನು ನೀವು ಕೇರ್ ಮಾಡ್ತಾ ಬದುಕುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನ ಏನಾಗುತ್ತೆ ಗೊತ್ತಾ? ಪ್ರಜ್ವಲಿಸುತ್ತೆ. ಇವತ್ತು ನಮ್ಮಲ್ಲಿ ಅನೇಕರ ಜೀವನ ಪ್ರಜ್ವಲಿಸ್ತಾ ಇಲ್ಲ. ಧ್ಯಾನಕ್ಕೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಎಷ್ಟೊಂದು ಧ್ಯಾನ ಕೂಟಗಳು, ಎಷ್ಟೊಂದು ವಾಕ್ಯಗಳು. ಕೆಲವರೆಲ್ಲ ವೆಬ್ಎಕ್ಸ್ ಆ್ಯಪಲ್ಲಿ ಈಗಲೂ ಇದ್ದೀರಿ. ವೆಬ್ಎಕ್ಸ್ ಆ್ಯಪಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಜಾಯಿನ್ ಆಗ್ತೀರಿ, ವಾಕ್ಯ ಕೇಳಿಸ್ಕೊಳ್ತೀರಿ, ವಾಕ್ಯ ಓದ್ತೀರಿ. ಆದರೆ ಹೌ ಮೆನಿ ಆಫ್ ಯು ಆರ್ ಪ್ರಿಸರ್ವಿಂಗ್ ದ್ಯಾಟ್ ಫೈರ್ ಇನ್ ಯು ಅಟ್ಲೀಸ್ಟ್ ಫಾರ್ 3-4 ಡೇಸ್? ಕಡಿಮೆ ಪಕ್ಷ ಒಂದು 3-4 ದಿನನಾದರೂ ಕೇಳಿಸಿಕೊಂಡ ಆ ಸಂದೇಶ ನಿಮ್ಮ ಒಳಗಡೆ ಸಿಂಕ್ ಆಗುವ ತನಕ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಅದು ನಿಮ್ಮಲ್ಲಿ ಒಂದಾಗುವ ತನಕ, ಸಿಂಕ್ ಆಗುವ ತನಕ, ಅಷ್ಟಾದರೂ ನಾವು ಧ್ಯಾನ ಮಾಡ್ತೀವ? ಅಷ್ಟರ ಒಳಗಡೆನೆ ನೀರು ತಂದು ಹಾಕ್ತಾನೆ ಪಿಶಾಚಿ. ಯಾಕೋಬರು ಹೇಳ್ತಾರೆ 125 ತೆಗೀರಿ ನೋಡೋಣ. ಆದರೆ ನಮಗೆ ವಿಮೋಚನೆಯನ್ನು ತರುವ, ಜೇಮ್ಸ್ 1:25, ಯಾಕೋಬ 1:25. ಆದರೆ ನಮಗೆ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು, ಕೇಳಿಸ್ಕೊಳ್ಳಿ, ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಆಗಿರುವವಳು ಅದನ್ನು ಮರೆಯುವುದಿಲ್ಲ. ಐ ಕೆನಾಟ್ ಫರ್ಗೆಟ್. ಕೆಲವರಿಗೆ ಓದಿದ್ದು ಯಾಕೆ ನೆನಪಿರೋದಿಲ್ಲ ಅಂದರೆ, ನೀವು ಮನೆಗೆ ಹೋದ್ಮೇಲೆ ಅದನ್ನು ಆಲೋಚನೆ ಮಾಡೋದಿಲ್ಲ. ಅಲ್ಲಿ ನಿಮ್ಮ ಒಳಗಡೆ ದೇವರು ಇಲ್ಲಿ ಬೆಂಕಿ ತುಂಬಿಸಿ ಕಳಿಸ್ತಾರೆ. ಕಳೆದ 3 ದಿವಸಗಳು ಬೆಂಕಿ ತುಂಬಿಸಿದ್ರು. ಎಷ್ಟು ಜನ ನೀರು ಹಾಕೊಂಡು ಬಂದಿದ್ದೀರಾ ಇವತ್ತು? ಎಷ್ಟು ದುಃಖಕರವಾದ ವಿಷಯ. ನೀರು ಹಾಕೋದಂದ್ರೇನು? ಹರಟೆ ಮಾತು, ಜೋಕ್ಸ್ಗಳು, ತಮಾಷೆಗಳು, ಆ ವಿಷಯ ಈ ವಿಷಯ, ಇದೆಲ್ಲ ಚಿಂತಿಸುವಾಗ, ಮಾತನಾಡುವಾಗ, ಯು ಆರ್ ಡಿಸ್ಟ್ರಾಯಿಂಗ್ ದ್ಯಾಟ್ ಸ್ಪಿರಿಚುವಲ್ ಫೈರ್ ಇನ್ ಯು. ಇನ್ನು ಒಳಗಡೆ ಇರತಕ್ಕಂಥ ಆತ್ಮಿಕ ಬೆಂಕಿ ಹಾಳು ಮಾಡ್ತಿದ್ಯಾ. ಅದಕ್ಕೆ ನಮ್ಮ ಜೀವನ ಪ್ರಜ್ವಲಿಸ್ತಾ ಇಲ್ಲ. ನಮ್ಮ ಜೀವನ ಯಾಕೆ ಪ್ರಜ್ವಲಿಸ್ತಾ ಇಲ್ಲ ಅಂದರೆ ಇದಕ್ಕೋಸ್ಕರನೇ. ಇವರು ಸರಿ ಇಲ್ಲದೆ ಇರೋದ್ರಿಂದ ಅಲ್ಲ. ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ವರ್ಡ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಬಂದ ಶುಭ ಸಂದೇಶ, ಸರ್ವೋತ್ತಮ ಧರ್ಮಶಾಸ್ತ್ರ, ದೇವರ ವಾಕ್ಯ, ಅದನ್ನು ನೀನು ಕೇರ್ ಮಾಡ್ತಾ ಇಲ್ಲ. ನೀವಿಲ್ಲಿಂದ ಈಗ ಮನೆಗೆ ಹೋಗೋ ದಾರಿಯಲ್ಲಿ ಹೇಗೆ ಹೋಗಬೇಕಾ? ಕೇರ್ಫುಲ್ಲಾಗಿ ಹೋಗಬೇಕು. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ದೇವರ ವಾಕ್ಯ ಎಂದು ಕೀರ್ತನಾಕಾರ ಹೇಳ್ತಾನೆ. ನಾವು ಹಾಡ್ತೀವಿ, ಕ್ವೈರಲ್ಲಿ ನಿಂತ್ಕೊಂಡು ಹಾಡ್ತೀವಿ, ಆದರೆ ಕೇರ್ ಮಾಡ್ತಾ ಇದ್ದೀವಾ?
ಕೀರ್ತನೆ 119:72 ವಾಕ್ಯ ನಾವು ಎಷ್ಟೋ ಬಾರಿ ಹಾಡ್ತೀವಿ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವೇ ಅತಿ ಪ್ರಿಯವಾದದ್ದು, ರಮ್ಯವಾದದ್ದು. ನೀವು ರಮ್ಯವಾಗಿ ಹಾಡ್ತೀರಿ, ರಾಗವಾಗಿ ಹಾಡ್ತೀರಿ, ತಾಳ ಮೇಳಗಳೊಂದಿಗೆ ಹಾಡ್ತೀರಿ. ಹಾಡಿ ಏನು ಪ್ರಯೋಜನ ಇಲ್ಲ. ಆ ರೀತಿ ಹಾಡಿ ಏನು ಪ್ರಯೋಜನ ಇಲ್ಲ. ನಿಜವಾಗಲೂ ನೀನು ಒಂದು ಕೆ ಜಿ ಅಥವಾ ಒಂದು ಅರ್ಧ ಕೆ ಜಿ ನೆಕ್ಲೆಸ್ ಗೋಲ್ಡ್ ನಿನ್ನ ಕುತ್ತಿಗೆಗೆ ಕೈಗೆ ಹಾಕ್ಕೊಂಡು ನೀನು ಹೋಗುವಾಗ ಹೇಗೆ ಹೋಗ್ತೀಯಾ? ಬೇಜವಾಬ್ದಾರಿತನದಿಂದ ಹೋಗ್ತೀಯಾ? ಜವಾಬ್ದಾರಿಯಿಂದ ಹೋಗ್ತೀಯಾ? ತುಂಬ ಜಾಗರೂಕತೆ ವಹಿಸ್ತೀಯಾ? ಎಲ್ಲರ ಜೊತೆಗೂ ಸೇರೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಹೋಗ್ತೀಯಾ? ಬಹಳ ಜಾಗರೂಕತೆಯಿಂದ ಹೋಗ್ತೀಯಾ? ಹಾಗಾದರೆ ನಿನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತನೂ ಬೆಲೆ ಉಳ್ಳದ್ದು. ಹಾಗಾದರೆ ಇಷ್ಟು ಬೆಲೆ ಉಳ್ಳ ಸ್ವರ್ಗೀಯ ಚಿನ್ನವನ್ನು, ಹೆವನ್ಲಿ ಗೋಲ್ಡ್, ಇವು ಲೋಕದ ಗೋಲ್ಡ್ ಅಲ್ಲ, ಹೆವನ್ಲಿ ಗೋಲ್ಡ್, ಅದು ಇಲ್ಲಿ ಸಿಗಲ್ಲ. ಅದು ಪವಿತ್ರಾತ್ಮರೇ ಕೊಡಬೇಕು ನಮಗೆ. ಆ ಪವಿತ್ರಾತ್ಮರು ನಮ್ಮ ಒಳಗಡೆ ಧರಿಸ್ತಾ ಇರ್ತಕ್ಕಂಥ ಆ ಸ್ವರ್ಗೀಯ ಗೋಲ್ಡ್, ದೇವರ ವಾಕ್ಯ, ಗೋಲ್ಡನ್ ವರ್ಡ್ಸ್, ನಾವು ಎಷ್ಟೊಂದು ಜಾಗರೂಕತೆಯಿಂದ ಅದನ್ನು ಕಾಪಾಡ್ಕೋಬೇಕು. ಗೋಲ್ಡ್ ನೆಕ್ಲೆಸ್ ಹಾಕೊಂಡಾಗ ನಾವೆಷ್ಟೊಂದು ಜಾಗರೂಕತೆಯಿಂದ ಕಾಪಾಡ್ಕೊಳ್ತೀವಿ. ನಮಗೆ ಗೊತ್ತು, ಕಳ್ಳರಿದ್ದಾರೆ, ಕಳ್ತನ ಮಾಡೋರಿದ್ದಾರೆ, ದರೋಡೆಗಾರರಿದ್ದಾರೆ, ಸಾಯಿಸಿಬಿಟ್ಟು ಕೂಡ ಎತ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ನನ್ನ ಕುತ್ತಿಗೆಯಲ್ಲಿ ತುಂಬ ಬೆಲೆ ಉಳ್ಳದ್ದಿದೆ. ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂತಹ ಗೋಲ್ಡ್, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮರು ಇಟ್ಟಿದ್ದಾರೆ. ಐ ಮಸ್ಟ್ ಟೇಕ್ ಕೇರ್ ಆಫ್ ದಟ್. ದಟ್ ಈಸ್ ಯುವರ್ ಫೇತ್ ಟೆಸ್ಟ್. ಅದೇ ನಿನ್ನ ವಿಶ್ವಾಸದ ಪರೀಕ್ಷೆ, ಬೇರೆ ಏನೂ ಅಲ್ಲ. ಹೌ ಯು ವಿಲ್ ಟೇಕ್ ಕೇರ್ ಆಫ್ ಗಾಡ್ಸ್ ವರ್ಡ್, ಹೌ ಯು ವಿಲ್ ಪ್ರೊಟೆಕ್ಟ್ ದಟ್ ಸ್ಪಿರಿಚುವಲ್ ಫೈರ್ ಇನ್ ಯು. ನಿನ್ನೊಳಗಡೆ ದೇವರು ಕೊಟ್ಟಂತಹ ತುಂಬಿಸಿಟ್ಟಿರ್ತಕ್ಕಂತಹ ವಾಕ್ಯಗಳನ್ನು ನೀನು ಹೇಗೆ ಪ್ರೊಟೆಕ್ಟ್ ಮಾಡ್ತೀಯಾ? ನಿನ್ನೊಳಗೆ ಬಂದಿರತಕ್ಕಂಥ ಆತ್ಮಿಕ ಬೆಂಕಿಯನ್ನು ನೀನು ಹೇಗೆ ಕಾಪಾಡ್ಕೊಳ್ತೀಯಾ? ದ್ಯಾಟ್ ಈಸ್ ಯುವರ್ ಟೆಸ್ಟಿಂಗ್. ಅದೇ ನನ್ನ ಪರೀಕ್ಷೆ. ನಮಗೆ ಬೇರೆ ಏನೂ ಪರೀಕ್ಷೆ ಅಲ್ಲ ಬರೋದು, ಇದೇ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂದರೆ ವಾಕ್ಯ ಹೇಳುತ್ತೆ, ಲಕ್ಷ್ಯವಿಟ್ಟು ಅದನ್ನೇ ನೋಡ್ತಾ ಇಲ್ಲ, ಅದರಲ್ಲಿ ಧ್ಯಾನಾಸಕ್ತರಾಗ್ತಾ ಇಲ್ಲ. ಕೇಳಿಸ್ಕೊಳ್ತೀವಿ, ಕೆಲವರು ಇಯರ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ತಾ ಇರ್ತೀವಿ, ಇಟ್ಸ್ ಗುಡ್. ಆದರೆ ಆನ್ ವಾಟ್ ಯು ಆರ್ ಮೆಡಿಟೇಟಿಂಗ್, ಕೇಳಿಸ್ಕೊಳ್ಳೋದು ಫೈನ್, ಒಳ್ಳೆಯದೇ. ಆದರೆ ಧ್ಯಾನಿಸ್ತಾ ಇರೋದು ಏನನ್ನು? ನೀನು ನಿಜವಾಗ್ಲೂ ಅದನ್ನೇ ಧ್ಯಾನಿಸ್ತಾ ಇರೋದಾದರೆ ವಾಕ್ಯ ಮುಂದುವರೆದು ಹೇಳುತ್ತೆ. ಕಂಟಿನ್ಯೂ ಓದಿ ನೋಡೋಣ. ಅವನು ಆದರೆ ನಮಗೆ ವಿಮೋಚನೆಯನ್ನು ತರುವ ಸರ್ವೋತ್ತಮ ಧರ್ಮಶಾಸ್ತ್ರವನ್ನು ಲಕ್ಷ್ಯವಿಟ್ಟು ನೋಡಿ ಅದರಲ್ಲೇ ಧ್ಯಾನಾಸಕ್ತನಾಗಿರುವವನು ಅದನ್ನು ಮರೆಯುವುದಿಲ್ಲ. ಅದನ್ನು ಕೇಳುವವನು ಮಾತ್ರ ಆಗಿರದೆ ಕೇಳಿಸಿಕೊಂಡಾಗ ಆ ಒಂದು ಸಂತೋಷದಿಂದ ಚಪ್ಪಾಳೆ ತಟ್ತೀವಿ ನಾವು. ಕೇಳಿಸಿಕೊಳ್ಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವವನೂ ಆಗಿರುತ್ತಾನೆ. ಇಂಥವರು ಭಾಗ್ಯವಂತರಂತೆ. ಯಾರು ಭಾಗ್ಯವಂತರು? ಧ್ಯಾನಕ್ಕೆ ಬಂದವರು ಭಾಗ್ಯವಂತರು ಅಂತ ಹೇಳಲಿಲ್ಲ. ವಾಕ್ಯ ಕೇಳಿಸ್ಕೊಂಡು ಹಲ್ಲೆಲೂಯಾ ಹೇಳಿ ಕೈ ತಟ್ಟದವರು, ಆಮೇಲೆ ಹೇಳಿದವರು ಭಾಗ್ಯವಂತರು ಅಂತ ಹೇಳಲಿಲ್ಲ. ಆದರೆ ಕೇಳಿಸಿಕೊಂಡ ವಾಕ್ಯಗಳನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಧ್ಯಾನಿಸಿ ಅದರಂತೆ ನೀವು ಯಾವಾಗ ನಡ್ಕೊಳ್ತೀರೋ ಆಗ ನೀವು ಭಾಗ್ಯವಂತರು. ದೇವರ ದೃಷ್ಟಿಯಲ್ಲಿ ಆಗ ಮಾತ್ರ ನಾವು ಭಾಗ್ಯವಂತರಾಗ್ತೀವಿ. ಇಲ್ಲದೇ ಇದ್ದರೆ ನಾವು ನಿರ್ಭಾಗ್ಯರಾಗ್ತೀವಿ. ಎಷ್ಟೋ ಜನ ಧ್ಯಾನಕ್ಕೆ ಬಂದು ವಾಕ್ಯ ಕೇಳಿಸ್ಕೊಂಡು ಡೈರಿಲಿ ಬರ್ಕೊಂಡು ನೋಟ್ ಮಾಡಿಕೊಂಡು ನಿರ್ಭಾಗ್ಯರಾಗಿ ಬದುಕ್ತಾ ಇದ್ದಾರೆ. ಕೆಲವರು ಭಾಗ್ಯವಂತರಾಗಿ ಬದುಕ್ತಾ ಇದ್ದಾರೆ. ನೀವಿನ್ನೂ ಹೆಚ್ಚು ಭಾಗ್ಯವಂತರಾಗಬೇಕು. ನಿಮ್ಮ ಜೀವಿತದ ಮುಖಾಂತರ ಇನ್ನೂ ಅನೇಕರು ಭಾಗ್ಯವಂತರಾಗಬೇಕು. ಹಾಗೆ ನಾವು ದೇವರ ವಾಕ್ಯಗಳನ್ನು ಹೃದಯದಲ್ಲಿಟ್ಟು ಧ್ಯಾನಿಸ್ತಾ ಬದುಕುವಾಗ ನಾವು ಖಂಡಿತವಾಗಲೂ ದೇವರ ದಾರಿಯಲ್ಲಿ ಹೋಗ್ತೀವಿ. ಯಾರ ದಾರಿಯಲ್ಲಿ ಹೋಗ್ತೀವಿ? ದೇವರ ದಾರಿಯಲ್ಲಿ ನೀವು ಹೋಗುವಾಗ ನಿಮಗೇನಿರೋದಿಲ್ಲ ಅಂದರೆ ಭಯ ಇರೋದಿಲ್ಲ. Whenever you are walking in His ways,
ಯು ವಿಲ್ ನಾಟ್ ಬಿ ಅಫ್ರೇಡ್ ಆಫ್ ಎನಿಥಿಂಗ್. ಕೀರ್ತನಕಾರ ಕೀರ್ತನೆ 23ರಲ್ಲಿ ಹೇಳ್ತಾನೆ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ಏನು ಅಂಜೆನು ಕೇಡಿಗೆ, ಏಕೆಂದರೆ ನಿನ್ನ ಸಾನ್ನಿಧ್ಯ ನನ್ನ ಜೊತೆಯಲ್ಲಿ. ಬಿಕಾಸ್ ಯುವರ್ ಪ್ರೆಸೆನ್ಸ್ ಇಸ್ ವಿತ್ ಮೀ, ಯುವರ್ ಪ್ರೆಸೆನ್ಸ್ ಇಸ್ ವಿತ್ ಮೀ. ಈವನ್ ದೋ ಐ ವಾಕ್ ಥ್ರೂ ದ ಶ್ಯಾಡೋಸ್ ಆಫ್ ಡೆತ್, ಮರಣದ ಒಂದು ನೆರಳು ಇದೆ, ಸಾಯುವ ಸಾಧ್ಯತೆ ಇದೆ. ಆ ಒಂದು ವ್ಯಾಲೀಸ್ ಆಫ್ ಡೆತ್ ಅಥವಾ ಶ್ಯಾಡೋಸ್ ಆಫ್ ಡೆತ್, ಮರಣದ ಒಂದು ಕಣಿವೆಯಲ್ಲಿ, ಮರಣದ ನೆರಳಿನಲ್ಲಿ ನಾನು ನಡೆಯುವಾಗಲೂ ನಾನು ಹೆದರೋದಿಲ್ಲ, ನೀನು ನನ್ನ ಜೊತೆಯಲ್ಲಿದೆಯಾ. ಕೀರ್ತನೆ 23 ವಾಕ್ಯ 4 ಯಾ ಓದಿ ನೋಡಿ. ಕಾರ್ಗತ್ತಲೆಯ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಅಂಜನು ಕೆಡಿಗೆ, ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದು. ಕುರಿಗೋಲು ಊರುಗೋಲು ಇದೆಲ್ಲ ಅವರೇ, ವಾಕ್ಯನೇ, ಯೇಸುನೇ. ಅದು ನನಗೇನು ತಂದು ಕೊಡುತ್ತೆ? ಧೈರ್ಯ ತಂದು ಕೊಡುತ್ತೆ. ಇಂಗ್ಲೀಷಲ್ಲಿ ಏನಿದೆ? ಈವನ್ ದೋ ಐ ವಾಕ್ ಥ್ರೂ ದ ಡಾರ್ಕೆಸ್ಟ್ ವ್ಯಾಲಿ ಐ ಫಿಯರ್ ನೋ ಈವಿಲ್. ದಟ್ ಈಸ್ ದ ಸೀಕ್ರೆಟ್. ಕೆಲವರು ಹೃದಯದ ಮೇಲೆ ಬರೆದಿದ್ದಾರೆ ಪರಿಶುದ್ಧಾತ್ಮರು ಇವತ್ತು, ಐ ಆಮ್. ಆದರೆ ಅಳಿಸ್ಕೋಬಾರ್ದು. ದೇವರಾತ್ಮರು ಬರೆದಿದ್ದಾರೆ ನಿಜ, ಆದರೆ ಅಳಿಸ್ಕೋಬಾರ್ದು. ನನ್ನ ಹೃದಯದ ಮೇಲೆ ಪವಿತ್ರ ಆತ್ಮರು ಈ ರೀತಿ ಬರೆದಿದ್ದನ್ನು ನಾನು ನೋಡಿದೆ, ತುಂಬ ಸಂತೋಷ. ಬಟ್ ಟೇಕ್ ಕೇರ್ ಆಫ್ ದಟ್ ರೈಟಿಂಗ್ಸ್. ಬರೆದಿದ್ದಾರಲ್ಲ, ಪವಿತ್ರಾತ್ಮರೇ ಬರೆದಿದ್ದಲ್ಲ, ಹಾಗಾದರೆ ಯು ಮಸ್ಟ್ ಟೇಕ್ ಕೇರ್ ಆಫ್ ಇಟ್. ನೀನು ಅದನ್ನು ಕೇರ್ ಮಾಡಲೇಬೇಕು. ಬೇರೆ ಏನೆಲ್ಲ ಕೇರ್ ಮಾಡದೇ ಇದ್ದರೂ ಪರವಾಗಿಲ್ಲ, ಯಾರನ್ನ ಕೇರ್ ಮಾಡದೇ ಇದ್ದರೂ ಪರವಾಗಿಲ್ಲ, ಪವಿತ್ರಾತ್ಮರು ನಿನ್ನ ಹೃದಯದಲ್ಲಿ ಏನು ಬರೆದಿದ್ದಾರೋ ಅದನ್ನು ನೀನು ಕೇರ್ ಮಾಡೋದಾದರೆ ದ್ಯಾಟ್ ವರ್ಡ್ ವಿಲ್ ಟೇಕ್ ಕೇರ್ ಆಫ್ ಯು. ಆ ವಾಕ್ಯ ನಿನ್ನನ್ನು ಕೇರ್ ಮಾಡುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ? ನಾವು ನಮ್ಮನ್ನೇ ಕೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ, ಇನ್ನು ಯಾರ್ಯಾರನ್ನೋ ಕೇರ್ ಮಾಡಲಿಕ್ಕೆ ಹೋಗ್ತೀವಿ, ಇನ್ನು ಯಾವ್ಯಾವುದನ್ನೋ ಕೇರ್ ಮಾಡಲಿಕ್ಕೆ ಹೋಗ್ತೀವಿ. ಬೈಬಲ್ ಹೇಳುತ್ತೆ, ಕೇರ್ಸ್ ಆಫ್ ದಿಸ್ ವರ್ಲ್ಡ್ ವಿಲ್ ಚೋಕ್ ದ ಗ್ರೋತ್ ಆಫ್ ಗಾಡ್ಸ್ ವರ್ಡ್ ಇನ್ ಯು. ನಾವು ತುಂಬ ನಮ್ಮ ಬಗ್ಗೆ ಕೇರ್ ಮಾಡ್ತೀವಲ್ಲ, ಫ್ಯೂಚರ್ ಬಗ್ಗೆ, ಮಕ್ಕಳ ಬಗ್ಗೆ, ಹೆಲ್ತ್ ಬಗ್ಗೆ, ವೆಲ್ತ್ ಬಗ್ಗೆ, ಜಾಬ್ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೇರ್ಸ್ ಆಫ್ ದಿಸ್ ವರ್ಲ್ಡ್. ಕೇರಿಂಗ್ ಟೂ ಮಚ್ ಆಫ್ ಕೇರಿಂಗ್. ತುಂಬ ಕೇರ್ ಮಾಡ್ತೀವಿ. ಕೇರ್ ಮಾಡುವಾಗ ನಿಮ್ಮ ಮೈಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ, ನಿಮ್ಮ ಬಾಡಿ ಮಾತ್ರ ಇನ್ವಾಲ್ವ್ ಆಗಿರೋದಿಲ್ಲ. ಕೇರ್ ಮಾಡುವಾಗ ಯುವರ್ ಮೈಂಡ್ ಈಸ್ ಎಂಗೇಜ್ಡ್, ಯುವರ್ ಇಮೋಷನ್ಸ್ ಆರ್ ಎಂಗೇಜ್ಡ್, ಯುವರ್ ವಿಲ್ ಈಸ್ ಎಂಗೇಜ್ಡ್, ಯುವರ್ ಹೋಲ್ ಬೀಯಿಂಗ್ ಈಸ್ ಎಂಗೇಜ್ಡ್ ಆ್ಯಂಡ್ ಕೇರ್ಸ್ ಆಫ್ ದ್ಯಾಟ್ ವರ್ಲ್ಡ್. ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸಮಥಿಂಗ್ ಅದರ್ ದ್ಯಾನ್ God, other than God's word in you. Then what will happen? Through that caring of other things, you are choking the word of God in you. You are quenching that spiritual fire in you. ನೀನು ಬೇರೆದನ್ನೆಲ್ಲ ಕೇರ್ ಮಾಡುವಾಗ ಈ ಕೇರಲ್ಲಿ ನಮ್ಮ ಮನಸ್ಸು, ಆಲೋಚನೆ ನಾವು ಪೂರ್ತಿ ಇನ್ವಾಲ್ವ್ ಆಗಿರಬೇಕು. ಅದರಿಂದ ದುಷ್ಪರಿಣಾಮ ಏನಾಗುತ್ತೆ? ಇಲ್ಲಿ 3 ದಿನನೋ 2 ದಿನನೋ ನೀನು ಕುತ್ಕೊಂಡು ತೆಗೆದುಕೊಂಡು ನೋಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಆ ವಾಕ್ಯ ಕತ್ತರಿಸಲ್ಪಡ್ತದೆ, ಆ ಬೆಂಕಿ ನಂದಿಸಲ್ಪಡ್ತದೆ. ನಮಗೊಂದೇ ಡ್ಯೂಟಿ ಅನ್ನೋದಕ್ಕಿಂತ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ದಿಸ್ ಈಸ್ ಅವರ್ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಟು ಟೇಕಿಂಗ್ ಕೇರ್ ಆಫ್ ದ ವರ್ಡ್ ಆಫ್ ಗಾಡ್ ವಿದಿನ್ ಅಸ್. ನಮ್ಮೊಳಗಡೆ ಬಂದಿರತಕ್ಕಂಥ ಅಥವಾ ಪವಿತ್ರಾತ್ಮರು ಕೊಟ್ಟಂತಹ, ದೇವರು ಬಿತ್ತನೆ ಮಾಡಿರ್ತಕ್ಕಂಥ ವಾಕ್ಯಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋದು. ಆಗ ನಾವು ಅದನ್ನು ಅನುಸರಣೆ ಮಾಡಿ ಭಾಗ್ಯವಂತರಾಗ್ತೀವಿ, ದೇವರ ದಾರಿಯಲ್ಲಿ ಹೋಗ್ತೀವಿ. ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ಭಯವಿಲ್ಲದೆ ಬದುಕಲಿಕ್ಕಾಗ್ತದೆ. ಈ ಪ್ರಪಂಚದಲ್ಲಿ ಪೂರ್ತಿ ಕಾರ್ಗತ್ತಲೆನೇ ಇದೆ. ದಿಸ್ ವರ್ಲ್ಡ್ ಇಸ್ ಫುಲ್ ಆಫ್ ಸ್ಪಿರಿಚುವಲ್ ಡಾರ್ಕ್ನೆಸ್, ಈವಿಲ್ ಪವರ್ ಇಸ್ ದೇರ್. ಆದರೆ ಇದರ ಮಧ್ಯದಲ್ಲಿ ನೀನು ವಾಕ್ಯ ಒಳಗಡೆ ಜಾಗರೂಕತೆಯಿಂದ ಕಾಪಾಡಿಕೊಂಡು ಬದುಕುವಾಗ ನಿಮಗೆ ಧೈರ್ಯವಾಗಿ
ನಂಬಲಿಕ್ಕಾಗ್ತದೆ. ಯು ಕ್ಯಾನ್ ಹ್ಯಾವ್ ದಟ್ ಕನ್ವಿಕ್ಷನ್ ದಟ್ ಒನ್ ಹೂ ಈಸ್ ಇನ್ ಮೀ ಈಸ್ ಫಾರ್ ಗ್ರೇಟರ್, ಈಸ್ ಮಚ್ 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 ಗ್ರೇಟರ್ ದ್ಯಾನ್ ದಟ್ ಈಸ್ ಇನ್ ದಿಸ್ ವರ್ಲ್ಡ್. ನನ್ನ ಒಳಗಡೆ ಇರುವ ಆತನು ಈ ಲೋಕದಲ್ಲಿ ಇರುವ ಕತ್ತಲೆಯ ಆತ್ಮನಿಗಿಂತಲೂ ದೊಡ್ಡವನಾಗಿದ್ದಾನೆ, ಶಕ್ತನಾಗಿದ್ದಾನೆ ಅಂತ ನಿಮಗೆ ನಂಬಲಿಕ್ಕಾಗುತ್ತೆ. ಯು ವಿಲ್ ಹ್ಯಾವ್ ದ ಕನ್ವಿಕ್ಷನ್. ಕನ್ವಿಕ್ಷನ್ ಇಲ್ಲದೆ ಬದುಕೋಕ್ಕಾಗಲ್ಲ. ವಾಕ್ಯ ಕೇಳಿಸ್ಕೊಳ್ಳೋಕೆ ಖುಷಿ ಆಗುತ್ತೆ. ಮೊನ್ನೆ ದಿವಸ ಇಲ್ಲಿ ಪ್ರೀಚ್ ಮಾಡಿದಾಗ ಆ ವಾಕ್ಯ ಕೇಳಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಖುಷಿ ಆಯಿತು ಕೇಳಿಸ್ಕೊಳ್ಳುವಾಗ. ಎಷ್ಟು ಜನ ಬದುಕ್ತಾ ಇದ್ದಾರೆ ಗೊತ್ತಿಲ್ಲ, ಅದು ಪ್ರಯೋಜನ ಇಲ್ಲ. ಆದರೆ ಜಾಗರೂಕತೆ ವಹಿಸಬೇಕು. ಯೇಸು ಸ್ವಾಮಿ ಹೇಳಿದ ಮಾತದು. ಯಾಕೆಂದರೆ ಕೇರ್ಸ್ ಆಫ್ ದಿಸ್ ವರ್ಲ್ಡ್ ವಿಲ್ ಚೋಕ್ ದ ವರ್ಡ್. ಮಾರ್ಕನ ಶುಭ ಸಂದೇಶದಲ್ಲಿದೆ, ಲೂಕನ ಶುಭ ಸಂದೇಶದಲ್ಲಿದೆ. ಆಯಿತಾ? ಇನ್ನು ಕೆಲವರು ದೇವರ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ತುಂಬ ಸಂತಸದಿಂದ ಸ್ವೀಕರಿಸುತ್ತಾರೆ. ಆದರೆ ಅವರಲ್ಲಿ ಅದು ಅದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಓಕೆ ಹಾಂ ಇದು ದೇವರ ಸಂದೇಶವನ್ನು ಕೇಳುತ್ತಾರೆ, ಆದರೆ ಅವರ ಒಳಗಡೆ ಇರುವ ಏನದು? ಕೇರ್ಸ್ ಆಫ್ ದಿಸ್ ವರ್ಲ್ಡ್, ಪ್ರಾಪಂಚಿಕವಾದ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹ, ಆಮೇಲೆ ಅಲ್ವಾ ಪ್ರಾಪಂಚಿಕ ಚಿಂತೆಗಳು, ಇನ್ನೊಂದು ಐಶ್ವರ್ಯದ ವ್ಯಾಮೋಹ, ಹಣದ ಮೇಲಿನ ವ್ಯಾಮೋಹಗಳು. ಹಣ ಮಾಡಬೇಕು, ಹಣ ಮಾಡಬೇಕು, ಶ್ರೀಮಂತರಾಗಬೇಕು, ದೊಡ್ಡವರಾಗಬೇಕು. ಐಶ್ವರ್ಯದ ವ್ಯಾಮೋಹಗಳು ಏನು ಮಾಡುತ್ತಂತೆ? ಇನ್ನಿತರೆ ಅಭಿಲಾಷೆಗಳು ಏನು ಮಾಡುತ್ತಂತೆ? ಏನು ಮಾಡುತ್ತಂತೆ? ಏನನ್ನು ಅದುಮಿ ಬಿಡುತ್ತಂತೆ? ನೀವಿಲ್ಲಿ ಕೇಳಿಸ್ಕೊಂಡು ಹೃದಯದಲ್ಲಿ ತುಂಬಿಸ್ಕೊಳ್ಳೋ ದೇವರ ವಾಕ್ಯ ನೀವೇ ತಗೊಂಡೋಗಿ ಅದುಮಿ ಹಾಕ್ತೀರಿ. ಯಾವಾಗ? ನೀವು ಲೋಕದ ಹರಟೆ ಮಾತುಗಳಲ್ಲಿ ಬೇರೆ ಇನ್ನಿತರ ವಿಷಯಗಳು, ಇನ್ನಿತರ ವಿಷಯ ಅಂದರೆ ಯಾವುದು ಅಂತ ನೀವು ಕೇಳೋದಾದರೆ, ಇನ್ನಿತರ ವಿಷಯಗಳು ಯಾವುದು ಕೇಳಿದರೆ ಫಲ ಬಿಡಲ್ಲ, ಬಿಡಿ. ಅದರಲ್ಲಿ ಅಂಥ ಜೀವನದಲ್ಲಿ ಫಲ ಬರೋದಿಲ್ಲ. ಅವ್ರು ಹೀಗೆ ಪ್ರೇಯರ್ ಗ್ರೂಪಲ್ಲಿ ಇರ್ತಾರೆ, ಅವ್ರು ಹೀಗೆ ಅನೇಕ ವರ್ಷಗಳು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ, ಪ್ರೇಯರ್ ಗ್ರೂಪಲ್ಲೆಲ್ಲ ಇರ್ತಾರೆ, ಏನು ಫಲ ಬರೋದಿಲ್ಲ. ಇನ್ನಿತರ ವಿಷಯಗಳು ಅಂದರೆ ಯಾವುದು? ಇನ್ನಿತರ ವಿಷಯಗಳು ಅಂದರೆ ನಿತ್ಯ ಜೀವಕ್ಕೆ ಸಂಬಂಧ ಪಡದೇ ಇರುವ ಎಲ್ಲ ವಿಷಯಗಳು ಇನ್ನಿತರ ವಿಷಯಗಳೇ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನೀನು ಆಲೋಚನೆ ಮಾಡಬೇಕಾದ ವಿಷಯ ಒಂದೇ. ಅದು ಯಾವ ವಿಷಯ ಕೇಳಿದರೆ ಸ್ವರ್ಗೀಯವಾದ ವಿಷಯಗಳು. ಇದು ನಾನು ಹೇಳಲಿಲ್ಲ, ಬೈಬಲ್ ಹೇಳುತ್ತೆ, ಪರಿಶುದ್ಧಾತ್ಮರು ಹೇಳುವಂಥ ಮಾತು. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ನೀವು ಯಾವ ವಿಷಯಗಳ ಕಡೆ ಗಮನ ಕೊಡಿ? ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿದವರು ಎಂಬ ಒಂದು ಕನ್ವಿಕ್ಷನ್, ಫೇತ್, ವಿಶ್ವಾಸ ನಿಮಗೆ ಇದೆಯಾ? ಸುಮ್ಮನೆ ಬಾಯಲ್ಲಿ ವಿಶ್ವಾಸ ಇದೆ ಅಂತ ಹೇಳಿ ಪ್ರಯೋಜನ ಇಲ್ಲ. ನನಗೆ ತುಂಬ ವಿಶ್ವಾಸ ದೇವರಲ್ಲಿ, ಹಾಗೆ ಬಾಯಲ್ಲಿ ಹೇಳ್ತೀವಿ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವ ಪಿತನನ್ನು ನಾವು ವಿಶ್ವಾಸಿಸ್ತೇನೆ, ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ, ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ ಅಂತ ಬಾಯಲ್ಲಿ ಸುಮ್ಮನೆ ಹೇಳಿ ಜೀವಿಸದೇ ಇದ್ದರೆ ನೀವು ಡಂಬಾಚಾರಿಗಳಾಗ್ತೀರ. ಏನು ಪ್ರಯೋಜನ ಇಲ್ಲ ನಿಮಗದರಿಂದ. ಡಂಬಾಚಾರಕ್ಕೆ ನಾಟಕ ಮಾಡಿದಾಗಾಯಿತು. ವಾಕ್ಯ ಓದಿ ನೋಡೋಣ. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಿ. ಯಾವ ವಿಷಯಗಳ ಕಡೆ ಗಮನ ಕೊಡಿ? ನೋಡಿ, ನಮ್ಮ ಶರೀರಕ್ಕೊಂದು ಸ್ವಭಾವ ಇದೆ.
ನನ್ನ ಶರೀರಕ್ಕೂ ನಿಮ್ಮ ಶರೀರಕ್ಕೂ, ಯಾರಿಗೆಲ್ಲ ಶರೀರ ಇದೆಯೋ, ದೇಹ ಇದೆಯೋ, ಆ ದೇಹಕ್ಕೆ ಒಂದು ಸ್ವಭಾವ ಇದೆ. ಈ ದೇಹದ ಸ್ವಭಾವ ಏನು ಗೊತ್ತಾ? ನೇಚರ್. ಈ ದೇಹದ ನೇಚರ್ ಅಂದರೆ ಯಾವಾಗಲೂ ಲೋಕದ ವಿಷಯಗಳ ಕಡೆಯೇ ನಮ್ಮ ಗಮನ ತಗೊಂಡೋಗೋದು ನಮ್ಮ ಈ ಶರೀರದ ನೇಚರ್. ಸುಮ್ಮನೆ ಪಿಶಾಚಿ ಮೇಲೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಇದು ಪಿಶಾಚಿ ಕೆಲಸ ಅಲ್ಲ. ಪಿಶಾಚಿ ಆಲೋಚನೆ ಕೊಡ್ತಾನೆ, ಅವನು ಹೊರಗಡೆಯಿಂದ ಸಿಗ್ನಲ್ ಕಳಿಸ್ತಾನೆ ಅಷ್ಟೇ. ಹಿ ವಿಲ್ ಸೆಂಡ್ ಓನ್ಲಿ ಸಿಗ್ನಲ್ಸ್, ಬಟ್ ದ ಬಾಡಿ ಈಸ್ ದ ರಿಸೀವರ್. ರಿಸೀವರ್ ತುಂಬ ಮುಖ್ಯ. ಬಟ್ ಈ ರಿಸೀವರ್ ಏನು ಮಾಡಬೇಕು ಗೊತ್ತಾ? ಪಿಶಾಚಿ ಕಳಿಸುವ ಎಲ್ಲ ಸಿಗ್ನಲ್ಗಳನ್ನು ರಿಜೆಕ್ಟ್ ಮಾಡ್ತಾ ಹೋಗಬೇಕು, ರಿಸೀವ್ ಮಾಡಬಾರ್ದು. ಹಾಗೆ ರಿಜೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕಾದ್ರೆ ನಾವು ಕಂಟಿನ್ಯೂಸ್ ಆಗಿ ಪರಿಶುದ್ಧಾತ್ಮರಿಂದ ಬರ್ತಕ್ಕಂಥ ಆ ಹೆವೆನ್ಲಿ ಸಿಗ್ನಲ್ಗೆ ನಮ್ಮ ಮೈಂಡನ್ನು ಓಪನ್ ಮಾಡಿ ಇಟ್ಟಿರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಕಳೆದ 2-3 ವಾರ 1 ಪೇತ್ರ 1:13 ಧ್ಯಾನ ಮಾಡಿದ್ವಿ ಅಲ್ವಾ? ಏನಂತ ಇದೆ ವಾಕ್ಯ? ಪ್ರಿಪೇರ್ ಯುವರ್ ಮೈಂಡ್ಸ್ ಫಾರ್ ಆ್ಯಕ್ಷನ್. ನಿಮ್ಮ ಮನಸ್ಸು ಏನಾಗಿರಲಿ? ಯಾವ ಕಾರ್ಯ ಮಾಡಬೇಕು? ಮನಸ್ಸು ಕಾರ್ಯೋನ್ಮುಖವಾಗಿರಬೇಕು ಅಂತ ವಾಕ್ಯ ಹೇಳುತ್ತೆ. ಏನು ಕಾರ್ಯ ಮಾಡಬೇಕಂತೆ? ಮನಸ್ಸು ಏನು ಕಾರ್ಯ ಮಾಡಬೇಕು? ಆಲ್ವೇಸ್ ರಿಸೀವಿಂಗ್ ದ ಸಿಗ್ನಲ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಆಗ ಈ ಬಾಡಿ ಒಳಗಡೆ ಬಾಡಿ ಆ ಸಿಗ್ನಲ್ ಪ್ರಕಾರ ಫಂಕ್ಷನ್ ಮಾಡುತ್ತೆ. ಹೋಲಿ ಸ್ಪಿರಿಟಿಂದ ಬರುವಂಥ ಸಿಗ್ನಲ್ನ ನಿಮ್ಮ ಮೈಂಡಲ್ಲಿ ತೆಗೆದುಕೊಳ್ಳಿಕ್ಕೆ ನೀವು ತಯಾರಾದರೆ ನಿಮ್ಮ ಬಾಡಿ ದೇವರ ಇಚ್ಛೆ ಪ್ರಕಾರ ಫಂಕ್ಷನ್ ಮಾಡುತ್ತೆ. ಈವಿಲ್ ಸ್ಪಿರಿಟ್ ಆಲ್ಸೋ ಸೆಂಡ್ಸ್ ಈವಿಲ್ ಸಿಗ್ನಲ್, ವರ್ಡ್ಲಿ ಫ್ಲೆಶ್ಲಿ ಸಿಗ್ನಲ್ಸ್. ಪ್ರಾಪಂಚಿಕವಾದ ಶರೀರಕ್ಕೆ ರುಚಿಯಾಗಿರುವ, ಇಷ್ಟ ಆಗಿರುವ ಸಿಗ್ನಲ್ಗಳನ್ನ ಪಿಶಾಚಿ ಕೊಡ್ತಾ ಇರ್ತಾನೆ. ಫ್ರೆಂಡ್ಸ್ ಮುಖಾಂತರ, ಜೊತೆಲಿರೋರ ಮುಖಾಂತರ, ರಿಲೇಟಿವ್ಸ್ ಮುಖಾಂತರ, ಫ್ಯಾಮಿಲಿ ಮೆಂಬರ್ಸ್ ಮುಖಾಂತರ, ಅವ್ರಿವ್ರ ಮುಖಾಂತರ ಸಿಗ್ನಲ್ಸ್ ಕಳಿಸ್ತಾ ಇರ್ತಾನೆ. ನಿಮ್ಮ ಮೈಂಡನ್ನು ಆ ಸಿಗ್ನಲ್ಸ್ಗೆ ನೀವು ಓಪನ್ ಮಾಡಿಕೊಟ್ರೆ ನಿಮ್ಮ ದೇಹ ಕೂಡ ಅಕಾರ್ಡಿಂಗ್ ಟು ದ್ಯಾಟ್ ಸಿಗ್ನಲ್ ಯುವರ್ ಬಾಡಿ ಯು ವಿಲ್ ಫಂಕ್ಷನ್. ಅದಕ್ಕೆ ಎಷ್ಟೋ ಜನಕ್ಕೆ ಕಾಯಿಲೆ, ಸಾಲ ಎಲ್ಲಿಂದ ಆಯಿತು ಹೇಳಿ ನೋಡೋಣ. ಪಿಶಾಚಿ ಕಳಿಸಿಕೊಡೋ ಸಿಗ್ನಲನ್ನು ನಿನ್ನ ಮೈಂಡೊಳಗೆ ನೀನು ತಗೊಂಡೆ, ಥಿಂಕ್ ಮಾಡಿದೆ, ಬಾಡಿ ಫಂಕ್ಷನ್ ಮಾಡ್ತು, ಸಾಲ ಆದೆ. ಬೇರೆ ಏನೂ ಅಲ್ಲ ಆಗಿದ್ದು. ಫ್ಯಾಮಿಲಿ ರಿಲೇಷನ್ಶಿಪ್ ಹೇಗೆ ಹಾಳಾಯಿತು? ಗಂಡ ಹೆಂಡತಿ ಹೇಗೆ ಡೈವರ್ಸ್ ಆಯಿತು? ಪಿಶಾಚಿ ಸಿಗ್ನಲ್ ಕಳಿಸ್ಕೊಟ್ಟ, ಸಂಶಯದ ಸಿಗ್ನಲ್. ಅದನ್ನು ನೀನು ರಿಸೀವ್ ಮಾಡಿದೆ, ಥಿಂಕ್ ಮಾಡಿದೆ. ಈಗ ನಿನ್ನ ದೇಹ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಸಂಗಾತಿ ಹತ್ರ ಹೋಗಲ್ಲ. ಇವಳು ಬೇಡ, ಇವನು ಬೇಡ, ಇವಳು ಸರಿ ಇಲ್ಲ, ಇವನು ಸರಿ ಇಲ್ಲ. ರಿವರ್ಸ್ ಆಗಿ ವರ್ಕ್ ಮಾಡುತ್ತೆ. ರಿವರ್ಸ್ ಆಗಿ ಅಂದರೆ ಅದಕ್ಕೆ ಸೂಟ್ ಆಗೋ ಇನ್ನೊಂದು ದೇಹ ನೋಡ್ಕೊಂಡು ಹೋಗುತ್ತೆ. ಹಾಗೇ ವ್ಯಭಿಚಾರ ಆಗೋದು. ಇದೆಲ್ಲ ಪಿಶಾಚಿ ಮಾಡೋದಲ್ಲ, ನಾವೇ ಮಾಡೋದು. ಸಿಗ್ನಲ್ ಅವನು ಕೊಡ್ತಾನೆ. ಹೋಲಿ ಸ್ಪಿರಿಟಿಂದ ಬರೋ ಸಿಗ್ನಲ್ನ ರಿಜೆಕ್ಟ್ ಮಾಡ್ತೀವಿ, ಪಿಶಾಚಿಂದ ಬರೋ ಸಿಗ್ನಲ್ನ ಒಳಗಡೆ ತಗೊಳ್ತೀವಿ. ಇದು ಡೈಲಿ ನಡೆಯೋದು, ವರ್ಷಕ್ಕೊಂದು ಸರಿ ಅಲ್ಲ ಸಿಗ್ನಲ್ ಬರೋದು, ಎವ್ರಿ ಡೇ ಬರ್ತಾ ಇರುತ್ತೆ. ಎವ್ರಿ ಡೇ. ಇನ್ನೊಂದು, ಈವಿಲಿಂದ ಬರತಕ್ಕಂಥದ್ದು, ಪಿಶಾಚಿಂದ ಬರತಕ್ಕಂಥ ಸಿಗ್ನಲ್ಗಳೆಲ್ಲವೂ ಕೂಡ ಶರೀರಕ್ಕೆ ಇಷ್ಟವಾಗಿರೋದೇ ಆಗುತ್ತೆ. ಆದ್ದರಿಂದ ನಾವು ಬೇಗ ಬಿದ್ದೋಗ್ತೀವಿ. ಹಾಗಾದರೆ ಇವತ್ತು ಮತ್ತೊಮ್ಮೆ ದೇವರು ಜ್ಞಾಪಕ ಪಡಿಸ್ತಾ ಇದ್ದಾರೆ, ಪ್ರಿಪೇರ್ ಯುವರ್ ಮೈಂಡ್ ಫಾರ್ ಆ್ಯಕ್ಷನ್ ಟು ರಿಸೀವ್ ದ ಸಿಗ್ನಲ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಯುವರ್ ಬಾಡಿ ಈಸ್ ಎ ರಿಸೀವರ್. ನಿನ್ನ ದೇಹ ಒಂದು ರಿಸೀವರ್. ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆ. ಮೊಬೈಲ್ ಫೋನ್ ಗೊತ್ತಾ? ಇದು ರಿಸೀವರ್. ಇದು ಸಿಗ್ನಲ್ನ ರಿಸೀವ್ ಮಾಡುತ್ತೆ. ನೀವು ಯಾವ ಸಿಮ್ ಹಾಕ್ಕೊಂಡಿದ್ದೀರೋ ಆ ಸಿಗ್ನಲ್ನ ರಿಸೀವ್ ಮಾಡುತ್ತೆ. ನೀವು ಏರ್ಟೆಲ್ ಸಿಮ್ ಹಾಕ್ಕೊಂಡ್ರೆ ಏರ್ಟೆಲ್ ಸಿಗ್ನಲ್ ತಗೊಳುತ್ತೆ. ನೀವು ಏರ್ಟೆಲ್ ಸಿಮ್ ತೆಗೆದು ಬಿಸಾಡಿಬಿಟ್ಟು ವಡಾಫೋನ್ದು ಹಾಕ್ಕೊಂಡ್ರೆ ವಡಾಫೋನ್ ಸಿಗ್ನಲ್ನ ನಿಮ್ಮ ಮೊಬೈಲ್ ಫೋನ್ ರಿಸೀವ್ ಮಾಡುತ್ತೆ. ನೀವು ಯಾವ ಸಿಮ್ ಯೂಸ್ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ರಿಸೀವ್ ಮಾಡುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ,
ನಮ್ಮ ಮೈಂಡ್ ಯಾವಾಗಲೂ ನಾವು ಈ ಥರ ತಗೋಬೇಕು. ನಾನು ಯೇಸು ಕ್ರಿಸ್ತನೊಂದಿಗೆ ಪುನರುತ್ಥಾನ ಹೊಂದಿದ ವ್ಯಕ್ತಿ. ಅಯ್ಯೋ ಸಮಯ ತುಂಬ ಆಯಿತು. ನಾನು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿದ್ದೇನೆ, ಆದ್ದರಿಂದ ನಾನು ಸ್ವರ್ಗೀಯ ವಿಷಯಗಳ ಕಡೆನೇ ಗಮನ ಕೊಡಬೇಕು. ಸ್ವರ್ಗೀಯ ವಿಷಯಗಳ ಕಡೆ ಗಮನ ಕೊಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅದಕ್ಕೆ ನಮಗೇನು ಬೇಕು? ಆ ವಾಕ್ಯ ಬೇಕು. ಈ ವಾಕ್ಯ ತುಂಬಿಸ್ಕೊಂಡಷ್ಟು ಈ ವಾಕ್ಯ ನಮ್ಮ ಫೋಕಸ್ನ ಆ ಕಡೆಗೆ ತಗೊಂಡೋಗುತ್ತೆ. ನಮ್ಮ ಅಟೆನ್ಷನನ್ನು ಈ ವಾಕ್ಯ ಏನು ಮಾಡುತ್ತೆ? ಟ್ವಿಸ್ಟ್ ಮಾಡಿ ಕಷ್ಟಪಟ್ಟು ನಮ್ಮೊಳಗಡೆ ಕ್ರಿಯೆ ಮಾಡಿ ನಮ್ಮ ಮೈಂಡನ್ನು ಹೆವನ್ಲಿ ಥಿಂಗ್ಸ್, ಸ್ವರ್ಗೀಯ ವಿಷಯಗಳ ಕಡೆಗೆ ಫೋಕಸ್ ಮಾಡಿಸುತ್ತೆ. ಇದು ಪಿಶಾಚಿಗೆ ಗೊತ್ತು. ಅದಕ್ಕೆ ಪಿಶಾಚಿ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಆಗದ ಹಾಗೆ ಬೇರೆ ಸಿಗ್ನಲ್ ಕಳಿಸಿ ನಿಮ್ಮನ್ನ ಎತ್ಕೊಂಡು ಹೋಗ್ತಾನೆ. ಯಾವುದಾದ್ರೂ ಪಾರ್ಟಿಗೋ, ಫಂಕ್ಷನ್ಗೋ, ಮದುವೆಗೋ, ಅಥವಾ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ಗೋ, ಪಾರ್ಟಿಗೋ, ಕುಣಿತಕ್ಕೋ, ಡ್ಯಾನ್ಸಿಗೋ, ಬರ್ತ್ಡೇ ಪಾರ್ಟಿಗೋ, ಡೆತ್ ಪಾರ್ಟಿಗೋ, ಯಾವುದಾದ್ರೂ ಒಂದು ಇರುತ್ತೆ, ಫಂಕ್ಷನ್ಸ್ ಇರುತ್ತೆ. ಇದೆಲ್ಲ ಫಂಕ್ಷನ್ಸ್ ಎಲ್ಲಿ? ಈ ಶರೀರಕ್ಕೆ. ಆತ್ಮಕ್ಕೇನು ಲಾಭ ಇದೆ? ಯಾವ ಫಂಕ್ಷನಪ್ಪ ನಿಮ್ಮ ಆತ್ಮನ ರಕ್ಷಿಸುತ್ತೆ? ಪ್ರಪಂಚದಲ್ಲಿರುವ ಈ ಫಂಕ್ಷನ್ ಎಲ್ಲ ಮಾಡಿಟ್ಟಿರೋದು ಮನುಷ್ಯ. ಶರೀರಕ್ಕೆ ಸುಖ ಕೊಡಲಿಕ್ಕೆ ಅಷ್ಟೇ ಉಪಯೋಗ ಆಗುತ್ತೆ. ಆತ್ಮಕ್ಕೇನು ಪ್ರಯೋಜನ ಇಲ್ಲ. ನಾನು ಹೇಳಲ್ಲ ನಿಮಗೆ ನೀವೆಲ್ಲ ಫಂಕ್ಷನ್ಗೆ ಹೋಗಿ ಅಂತ. ಹೇಳೋದಾದರೆ ಯಾವುದಕ್ಕೂ ಹೋಗಲೇಬೇಡಿ ಅಂತ ಹೇಳ್ತೀನಿ. ಬೇಕಾದರೆ ಹೋದರೆ ಏನಾಗುತ್ತೆ? ಹೋದ್ರೆ ನಿನ್ನ ಬಾಡಿ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಯುವರ್ ಮೈಂಡ್ ವಿಲ್ ಬಿ ಎಂಗೇಜ್ಡ್ ಇನ್ ದಟ್. ಆಮೇಲೆ ಅಲ್ಲಿ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ವಾಕ್ಯ ಎಲ್ಲ ನೆನಪಿರೋದಿಲ್ಲ. ಮೊಬೈಲ್ ಫೋನ್ ತೊಗೊಂಡು ಬೇರೆ ಏನೋ ಗೀಚ್ತಾ ನೋಡ್ತೀವಿ, ಅಲ್ಲಿನ ಫೋಟೋ ನೋಡ್ತೀವಿ, ಅಲ್ಲಿನ ಫೋಟೋ ನೋಡ್ತಾ ನೋಡ್ತಾ ಬೇರೆ ಫೋಟೋ ನೋಡ್ತೀವಿ, ಬೇರೆ ಫೋಟೋ ನೋಡ್ತಾ 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 ಏನೇನೋ ನೋಡ್ತೀವಿ, ಏನೇನೋ ನೋಡಿ 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 ಪಲ್ಟಿ ಹೊಡಿತೀವಿ, ಮತ್ತೆ ಧ್ಯಾನಕ್ಕೆ ಬರ್ತೀವಿ, ಮತ್ತೆ ಅಳ್ತೀವಿ, ಮತ್ತೆ ಪ್ರಾರ್ಥಿಸ್ತೀವಿ, ಮತ್ತೆ ವಾಕ್ಯ ತುಂಬಿಸ್ಕೊಳ್ತೀವಿ. ದೇವರು ಪ್ರೀತಿಸ್ತಾನೆ ಇರ್ತಾರೆ. ದಟ್ ಈಸ್ ಗಾಡ್ಸ್ ಲವ್. ಗಾಡ್ ಲವ್ಸ್ ಅಸ್ ಕಂಟಿನ್ಯೂಯಸ್ಲಿ. ನಿರಂತರ ಪ್ರೀತಿಸ್ತಾರೆ. ಆದರೆ ನಾವು ಪ್ರೀತಿ ಮಾಡಲಿಕ್ಕಾಗದೇ ಇದ್ದರೆ ನಮ್ಮ ಜೀವನ ಹೋಯ್ತಲ್ವಾ? ಇವತ್ತು ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆದ್ದರಿಂದನೇ ದೇವರು ನಮ್ಮನ್ನು ಪವಿತ್ರೀಕರಿಸಿ ನಮ್ಮ ಹೃದಯದಲ್ಲಿ ವಾಕ್ಯಗಳನ್ನ ಬರೆದು ನಮ್ಮ ಹೃದಯದಲ್ಲಿ ಆ ಪವಿತ್ರ ಬೆಂಕಿಯನ್ನು ತುಂಬಿಸಿ ನಂದಿ ಹೋಗಿರುವ ನಮ್ಮ ಜೀವಿತವನ್ನು ಮತ್ತೊಮ್ಮೆ ಅವರು ಉರಿಯುವಂತೆ ಮಾಡ್ತಾ ಇದ್ದಾರೆ. ಈಗ ಆ ಬೆಂಕಿ ಕಾಪಾಡಿಕೊಳ್ಳೋದು ನಮಗೆ ಬಿಟ್ಟಿದ್ದು, ಆ ವಾಕ್ಯ ಕಾಪಾಡಿಕೊಳ್ಳೋದು ನಮಗೆ ಬಿಟ್ಟಿದ್ದು. ನಮ್ಮ ಜವಾಬ್ದಾರಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಜವಾಬ್ದಾರಿ ಇದೆ. ಹಾಗಾದ್ರೆ ನಾವು ಊಟ ಮಾಡಬಾರ್ದಾ? ಊಟ ಮಾಡೋದು ಬಾಯಿಂದ ಊಟ ಮಾಡಿ ಮಲ್ಕೊಳ್ಳಿ, ಮಾತಾಡಬೇಡಿ. ಯಾವುದು ಇಂಪಾರ್ಟೆಂಟ್? ಯಾಕೆ ಹರಟೆ ಹೊಡಿಬೇಕು? ಲೌಕಿಕ ವಿಷಯ ಮಾತಾಡಿ ಏನು ಸಿಗುತ್ತೆ? ಏನು ಲಾಭ ಇದೆ? ನಷ್ಟ ಇದೆ. ಆಯಿತಾ? ನಷ್ಟ. ಯು ವಿಲ್ ಬಿಕಮ್ ಎಂಪ್ಟಿ. ಮತ್ತೆ ದೇವರ ಹತ್ರ ಬಂದರೆ ತುಂಬಿಸ್ತಾರೆ. ಆದರೆ ಅದೇನು ಲೈಫ್ ಅದು? ಆದ್ದರಿಂದ ದೇವರು ನಮಗೆ ಕೊಟ್ಟಂಥ ಈ ಆತ್ಮಿಕ ಸತ್ಯಗಳನ್ನು ಭದ್ರವಾಗಿಟ್ಕೊಳ್ಳೋಣ. ಕತ್ತಲೆ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ದೇವರ ದಾರಿಯಲ್ಲಿ, ದೇವರ ಜೊತೆಯಲ್ಲಿ ನಾವು ಮುಂದಕ್ಕೆ ಹೋಗಲಿಕ್ಕೆ ನಾವು ಕೇಳಿಸ್ಕೊಂಡಂಥ ಆತ್ಮಿಕ ಸಂದೇಶ, ದೇವರ ವಾಕ್ಯ, ಶುಭ ಸಂದೇಶ ನಮಗೆ ಬೆಳಕಾಗಿರ್ತದೆ. ಆಮೇನ್.